ಆ ಸಿನಿಮಾದಲ್ಲಿ ಒಳ್ಳೆ ಯೌವನದ ದಿನಗಳಲ್ಲಿ ತಾವಿದ್ರಿ, ತಂದೆ ವಿರೋಧ ಇತ್ತು, ತಾವು ಚಿತ್ರರಂಗಕ್ಕೆ ಬರೋ ದೃಷ್ಟಿಯಿಂದ ಹೆಡ್ ಶೇವ್ ಮಾಡಬೇಕಾಗತ್ತೆ, ತಾವು ತಲೆ ಬೋಳಿಸ್ಕೊಳ್ಳುವಂಥ ಒಂದು ಸೀನು, ಯೌವನದ ದಿನಗಳು, ಯಾವುದೇ ಒಬ್ಬ ಹೀರೋ ನಾನು ಎಷ್ಟು ಚೆನ್ನಾಗಿ ಕಾಣಬೇಕು ಅಂತ ಬಯಸುವಂತಹ ದಿನಗಳವು. ಅದರಲ್ಲಿ ತಾವು ಹೆಡ್ ಶೇವ್ ಮಾಡಿಕೊಂಡು ಒಬ್ಬ ಕರ್ನಾಟಿಕ್ ಸಂಗೀತ ಅದರಲ್ಲಿ ಪ್ಲೇ ಮಾಡಿದಾಗ ತಂದೆ ಸಂಪ್ರದಾಯಕ್ಕೆ ವಿರುದ್ಧವಾದ ಕೆಲಸ ಮಾಡಿದ್ದೆ ಅಂತೆಲ್ಲ ತಮಗೆ ಕೇಳ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸರ್. ಹೌದು, ಅದರಲ್ಲಿ ಶೇವ್ ಮಾಡಬೇಕಾಗಿತ್ತು ಊಟ. ಬಟ್ ನನಗೆ ಮತ್ತೆ ರಂಗಭೂಮಿಗೆ ಹೋಗ್ಬೇಕು. ನಾನು ಆಗಲೇ ಹೇಳಿದೆ, ರಂಗಭೂಮಿ ಸದಾ ಮುಖ್ಯ ಪಾತ್ರಗಳು ಸಿಗ್ತಿರ್ಲಿಲ್ಲ ರಂಗಭೂಮಿಯಲ್ಲೂ ಕೂಡ. ಸೊ ಕೆಲವು ಸಲ ಮುಖ್ಯ ಪಾತ್ರ ಇನ್ನೊಬ್ಬಂದಾಗಿರುತ್ತದೆ. ಅವನು ನನಗಿಂತ ಖಂಡಿತವಾಗಿ ಉದ್ದ, ಚೆಂದ ಬಾಡಿ, ವೆಲ್ ಬಿಲ್ಟ್ ಬಾಡಿ, ವೆರಿ ಹ್ಯಾಂಡ್ಸಮ್, 10 times ಮೋರ್ ದೆನ್ ಮೀ. ಬಟ್ ಅಂಥದ್ರಲ್ಲೂ ನನ್ನ ಪಾತ್ರ ನಾನು ಸರಿಯಾಗಿ ಮಾಡಿದರೆ ಒಂದೊಂದ್ಸಲ ನನಗೂ ಅಷ್ಟೇ ಪ್ರಾಮುಖ್ಯತೆ ಸಿಗೋದು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ, ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಅಲ್ಲಿಗೆ ನಟನೆ ಮುಖ್ಯ, ಲುಕ್ಸ್ ಹೆಲ್ಪ್. ಒಳ್ಳೆ ಲುಕ್ಸು ಎಟ್ಸೆಟ್ರಾ ಒಳ್ಳೆ ಗುಡ್ ಬಾಡಿ, ಫಿಸಿಕ್ ಹೆಲ್ಪ್ಸ್. ಬಟ್ ಪರ್ಫಾರ್ಮೆನ್ಸ್ ಇಲ್ಲದೆ ಹೋದರೆ, ಅಟ್ ದ ಸೇಮ್ ಟೈಮ್ ಪರ್ಫಾರ್ಮೆನ್ಸ್ ಇದ್ದು ಬಾಕಿ ಏನೂ ಇಲ್ಲದೆ ಇದ್ದರೂ ಕೂಡ ಅದು ಯು ಕ್ಯಾನ್ ಲಿಫ್ಟ್ ಯುವರ್ ಕ್ಯಾರೆಕ್ಟರ್ ಆ್ಯಂಡ್ ಆಡಿಯನ್ಸ್ ವಿಲ್ ರೆಕಗ್ನೈಸ್ ಯು ಅನ್ನೋದು ನಾನು ತಿಳ್ಕೊಂಡಿದ್ದೆ. ಅದಕ್ಕೆ ಕೂದಲು ಕಟ್ ಮಾಡು, ಎಷ್ಟು ಚಿತ್ರಗಳಲ್ಲಿ ನಾನು ಕೂದಲು ಕಟ್ ಮಾಡಿದ್ದೆ ಅಂತ. ಹಿಂದಿಯಲ್ಲೂ ಶ್ಯಾಮ್ ಬೆನಗಲ್ ಜೊತೆ ಅವರು ಕೂಡ 2-3 ಚಿತ್ರದಲ್ಲಿ ಬೋಳಿಸೇ ಬಿಟ್ರು. ಸರಿ, ಒಪ್ಕೊಂಡು ಪರ್ಫಾರ್ಮೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಭಯ ಆಗ್ತದೆ ಕೂದಲೆಲ್ಲ ತೆಗೆದಾಗ ನಮಗೆ ಸ್ವಲ್ಪ ಕಣ್ಣು ದೊಡ್ಡದು. ಸೊ ಕಣ್ಣಿನ ಮೂಲಕ ಭಾವಗಳನ್ನು ಎಕ್ಸ್ಪ್ರೆಷನ್ಸ್ ಕೊಡೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಗ್ತದೆ. ಕೂದಲು ಕಡೆ ಜನರ ಗಮನ ಹೋಗೋದಿಲ್ಲ. ಅವನ ಕಣ್ಣು, ಅವನ ಹಾವ ಭಾವ, ಅವನ ನಡವಳಿಕೆ, ಅವನು ಓವರಾಲ್ ವಾಕಿಂಗ್ ಸ್ಟೈಲು, ಹೆಂಗೆ ನಿಂತ್ಕೊಂಡಿರ್ತಾನೆ, ಈ ಥರದೆಲ್ಲ ಹೈಲೈಟ್ ಆಗ್ತದೆ. ಸೊ ಇಟ್ ಡಸಂಟ್, ಸೊ ಫೇಸ್ ಹೆಲ್ಪ್ಸ್, ಗುಡ್ ಲುಕ್ಸ್ ಹೆಲ್ಪ್, ಬಟ್ ಓನ್ಲಿ ಅಬೌಟ್ 5 to 10%. ಮಿಕ್ಕ ನಿಮ್ಮ ಪರ್ಫಾರ್ಮೆನ್ಸ್ ಇಲ್ಲದೆ ಹೋದರೆ ಡಸಂಟ್ ಕೌಂಟ್ ರಿಯಲಿ. ವಾರಗಳ ಪ್ರಭಾವ ಜಾಸ್ತಿ ಇತ್ತು ತಮ್ಮ ಜೀವನದಲ್ಲಿ, ಯುದ್ಧಗಳ ಪ್ರಭಾವ ಜಾಸ್ತಿ ಇತ್ತು. ಸೈನಿಕ್ ಸೇರ್ಲಿಕ್ಕೆ ಒಂದು ಟ್ರೈ ಮಾಡ್ತೀರಿ, ಅಂಡರ್ ವೇಟ್ ಅನ್ನೋ ಕಾರಣಕ್ಕೆ ತಾವು ಸೈನಿಕ್ ಸೇರಕ್ಕೆ ಆಗಲ್ಲ. ಏರ್ಫೋರ್ಸ್ಗೆ ಒಂದು ಕಡೆ ಟ್ರೈ ಮಾಡ್ತೀರಿ, ಐಸೈಟು ಅಂದರೆ ಏರ್ಫೋರ್ಸ್ಗೆ ಬೇಕಿರ್ತಕ್ಕಂತಹ ಪ್ಯಾರಾಮೀಟರ್ಸ್ನ ತಾವು ರೀಚ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾವು ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ವಾ ಅಂತ ಅದೊಂದು ಸರ್ ಅಲ್ಲಿ ಹೋಗಿದ್ದಿದ್ರೆ. ಹಾಗೆ ಅನ್ನಿಸಿದ ನಾನು ಬೆಳೆದ ರೀತಿಯಲ್ಲಿ ನಾನು ಭಗವಂತನನ್ನು ತುಂಬ ನಂಬಿಕೊಂಡೆ. ನಮಗೆ ಅಂದರೆ ದೇವರನ್ನು ನಂಬೋದಿಲ್ವಾ ಅಂದರೆ ನನಗೆ ಅಯ್ಯೋ ಏನು ಎಂಥ ಮನಸ್ಸಿರಬೇಕು, ಇದು ಎಂಥ ಗಟ್ಟಿಗದೇ ಇರಬೇಕು ಅಂತ ನನ್ನ ಕಡೆ ಅನಿಸೋದು. ಯಾಕಂದರೆ ದೇವರಿಂದ ಏನಿದೆ ಅನ್ನೋದು ಆ ಸಂಸ್ಕಾರದಲ್ಲಿ ಬೆಳೆದವನು ನಾನು. ಅಂಥ ಸಂದರ್ಭದಲ್ಲಿ ಇಲ್ಲಿ ಚೆನ್ನಾಗೇ ಇದ್ದವನು 8ನೇ 10ನೇವರೆಗೂ ಮಠ ಆಶ್ರಮದಲ್ಲಿ ಬೆಳೆದು ಎಲ್ಲ ಸಂಗೀತ ಇವುಗಳೆಲ್ಲ ಮಂತ್ರಗಳು ಶ್ಲೋಕಗಳು ಎಲ್ಲ ಭಗವದ್ಗೀತೆ ಎಲ್ಲ ಬಾಯಿಪಾಠ ಇದ್ದು ಮುಂಬೈ ಕಳಿಸಿದಾಗ ಇಂಗ್ಲೀಷ್ ಮೀಡಿಯಮಲ್ಲಿ ಹೋದಾಗ 9th ಹೇಗೋ ಪಾಪ ಊರಿಂದ ಬಂದಿದ್ದಾನೆ. ಏನೋ ಎಲ್ಲ ಮ್ಯಾಥ್ಸ್, ಜಾಗ್ರಫಿ, ಅರಿಥಮೆಟಿಕ್, ಆಲ್ಜಿಬ್ರಾ ಎಲ್ಲ ಚೆನ್ನಾಗಿ ಸ್ಕೋರ್ ಮಾಡಿದ್ದಾನೆ. ಲ್ಯಾಂಗ್ವೇಜಸ್ ಪರವಾಗಿ, ಮೇನ್ ಸಬ್ಜೆಕ್ಟ್ಸೇ ಸ್ವಲ್ಪ ಕಮ್ಮಿ ಅಂತ. ಅದು 10th ಇನ್ನೂ ಕಷ್ಟ ಆದಾಗ ನಾ ಪಾಸ್ ಆಗಿದ್ದು. ಫೇಲ್ ಆದ್ರಿ? ಆಮೇಲೆ ಫೇಲ್ ಆದೆ. ಆಮೇಲೆ ಮತ್ತೊಂದು ಸಲ 10th ಮಾಡೋದು ಅಲ್ಲಿ ಬಹಳ ಒಂಥರ ಬೇರೆ ಯಾರು ಅವಮಾನ ಮಾಡೋದಿಲ್ಲ ಅದಕ್ಕೆ, ಬಟ್ ನಮ್ಮ ಮನಸ್ಸೇ ನಮ್ಗೆ ಅವಮಾನ ಮಾಡ್ತಿರ್ತದೆ. ಒಂಥರ ಡಿಫಿಡೆನ್ಸ್ ಬಂದುಬಿಡ್ತದೆ. ಕಾನ್ಫಿಡೆಂಟ್ ಹೋಗಿ ಡಿಫಿಡೆನ್ಸ್ ಶುರು ಆಗ್ತದೆ ಅಂತ. ಯಾರೋ ನೋಡ್ತಿದ್ದೆ, ಅವನಿಗೆ ಗೊತ್ತಾಗಿದೆಯಾ ನಾನು ಫೇಲ್ ಆಗಿದ್ದೀನಿ ಅಂತ. ಅವ್ನು ಕೇಳ್ತಾನೆ ಅದನ್ನು, ಬೇಡ ಮಾತಾಡೋದು ಬೇಡ, ಹಂಗೆ ರಸ್ತೆ ಕ್ರಾಸ್ ಮಾಡಿ ಹೋಗೋದು. ಈ ರೀತಿ ನಮ್ಮದೇ ಎಲ್ಲ ಸಂಶಯ ಪಿಶಾಚಿ ಅಂತಾರೆ. ಆ ಸಂಶಯ ನನಗೆ ನನ್ನ ಬಗ್ಗೆ ನನಗೇನೆ ಒಂಥರ ಆತ್ಮವಿಶ್ವಾಸ ಕುಸಿತ ಹೋದಾಗ ವಾಪಸ್ ಹೋಗೋದು ಆಸೆ ಅಂತ. ಅದು ಆಫ್ಕೋರ್ಸ್ ವಾಪಸ್ ಹೋದರೆ ಇನ್ನೂ ಒಂಥರ ಸೋತು ನನಗಾಗಲಿಲ್ಲ ಅಂತ ಬಂದುಬಿಟ್ಟ ಅಂತ ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿ ಮುಂದೆ ಹೋಗೋದು ಆರ್ಟ್ಸು, ಸೈನ್ಸು, ಕಾಮರ್ಸ್ ಯಾವುದೂ ರುಚಿಸ್ತಾ ಇಲ್ಲ. ಅಂಥದ್ರಲ್ಲಿ ಅವಕಾಶ ಸಿಕ್ಕಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಟ್ರೈ ಮಾಡಿದ್ರಿ, ಅವಾಗ ಒಂದು ಟ್ರೈ ಮಾಡೋಣ, ಇದೊಂದು ಲಾಸ್ಟ್ ಅಂತ ಹೇಳಿ ಆ ರೀತಿ ಆ ಛಲದಿಂದ ಅದನ್ನು ಮಾಡೋಕೆ ಮುಂದಾಗಿದೆ. ಬ್ಯಾಂಕಲ್ಲಿ ಕೆಲಸ ಮಾಡ್ತೀರಿ ಸರ್ ತಾವು? ಒಂದು 3 ವರ್ಷಗಳ ಕಾಲ ಬ್ಯಾಂಕಲ್ಲಿ ಕೆಲಸ ಮಾಡಿದಿರಿ? ಹೌದು. ಅಂದರೆ ನಾನು ಈ ನಾಟಕ ರಂಗ ಸೇರಿದ್ಕೊಳ್ಳೆ ನಮ್ಮ ತಂದೆಯವರಿಗೆ ನಮ್ಮ
ಮಠದಲ್ಲಿದ್ದವರಿಗೆ, ಗುರುಗಳಿಗೆ, ಆಶ್ರಮದಲ್ಲಿದ್ದ ಗುರುಗಳಿಗೆ, ಏನು ಎಲ್ಲಿ ಬೆಳೆದು ಕೂಡ ಇವನು ಈ ನಾಟಕ ಸಿನಿಮಾ ರಂಗಕ್ಕೆ ಹೋದ ಅಂತ ಒಂದು ರೀತಿ ತದ್ವಿರುದ್ಧ ಅನ್ನೋ ವಿರುದ್ಧ ಇರಲಿಲ್ಲ, ಒಂಥರ ಸಂತೋಷ ಇರಲಿಲ್ಲ, ಅದ್ರ ಬಗ್ಗೆ ಖುಷಿ. ಓಕೆ. ಆಮೇಲೆ ಆವಾಗೆಲ್ಲ ಥಿಂಕಿಂಗ್ ಹೇಗಂದ್ರೆ ಒಂದು ಜಾಬ್ ತೊಗೊಂಡ್ರೆ ಅದು ಇದು ಸೆಕ್ಯೂರಿಟಿ ಇರ್ತದೆ ಲೈಫಲ್ಲಿ. ಇದು ನಾಟಕ ರಂಗದಲ್ಲಿ, ಸಿನಿಮಾ ರಂಗದಲ್ಲಿ ಏನು ಸೆಕ್ಯೂರಿಟಿ ಇದೆ? ಕ್ಲಿಕ್ ಆದರೆ ಉಂಟು, ಇಲ್ಲ ಅಂದರೆ ಇಲ್ಲ. ನನಗೆ ಬ್ಯಾಂಕ್ನಲ್ಲೇ ಅದೇ ಹೇಳೋರು, ಲಕ್ಷಾಂತರ ಜನ ಸೇರ್ಕೋತಾರಪ್ಪ, ಹೋಗ್ತಾರೆ, ಲಕ್ಷದಲ್ಲಿ ಒಬ್ಬ ಗೆಲ್ತಾನೆ, ಬಾಕಿಯವರು. ಸೊ ನೀನು ಅದು ನಾನು ನಮ್ಮ ತಂದೆಯವರು, ನೀನು ನಾಟಕ ರಂಗ ಸೇರಿ ಆಮೇಲೆ ನೀನು ಈಗ ಬೇಕಾದ್ರೂ ಆರ್ನಿಂಗ್ ಕಾಲೇಜ್ ಹೋಗು, ಕೆಲಸ ಮಾಡಿ ಎಲ್ಲ ಕೆಲಸ, ಆಮೇಲೆ ನೀನು ನಾಟಕ ರಿಹರ್ಸಲ್ಲು ಶೋಸು ಎಲ್ಲ ಸಂಜೆ ಹೊತ್ತು ಇರ್ತದೆ, ಹಾಗೂ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ಅಂತ ಹೇಳಬೇಕು. ಆ ಸಂದರ್ಭದಲ್ಲಿ ಕಾಲೇಜಲ್ಲಿದ್ದೆ ನಾನು. ಸೊ ಆ ನಾಟಕ ಶೋ ಇತ್ತು, ಕಾಲೇಜಿಗೆ ಗೊತ್ತಿದ್ದೆ. ಅಲ್ಲಿ ಒಬ್ಬ ಹಿರಿಯರು ಬಂದಿದ್ದರು, ಅವ್ರಿಗೆ ಕರೆದು ಅವ್ರನ್ನ ಭೇಟಿಯಾಗಿ, ಆಯಿತು ನೀನು ಬಾ ಟೆಸ್ಟ್ ಮಾಡು ಅಂತ ಹೇಳಿ, ಅವಾಗ ನ್ಯಾಷನಲೈಸ್ ಆಗಿರಲಿಲ್ಲ ಬ್ಯಾಂಕ್, ಯೂನಿಯನ್ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಆಮೇಲೆ ತಿಂಗಳಿಗೆ 600 ರೂಪಾಯಿ, ಬಟ್ ಇಟ್ ವಾಸ್ ಅ ಬಿಗ್ ದೊಡ್ಡ ಮೊತ್ತ ಅದು ಆಗ. ಸರಿ, ಏನೋ ಒಂದು ಇದೆ ಅಲ್ಲ ಅಂತ ಅವರು ಅಲ್ಲೂ ಅದನ್ನೇ ಹೇಳೋರು ಎಲ್ಲ ಕಡೆ. ಯಾರು ನನಗೆ ಸೊ ಅದನ್ನು ನಟನಾಗಬೇಕು ಅನ್ನೋ ಎಲ್ಲಿ ಹೇಳುವಂಗಿಲ್ಲ. ಬೇರೆ ಕಡೆ ಎಲ್ಲ ವಿಫಲನಾಗಿದ್ದೀನಿ. ಆ ಡೆಸ್ಪಿರೇಷನಲ್ಲೇ ACC ಮಾಡಿದ್ದೆ ಶಾಲೆಯಲ್ಲಿ, NCC ಕಾಲೇಜಲ್ಲಿ ಕಂಪಲ್ಸರಿ ಆಗ. ಸೊ ಅದು 1962 ಚೈನಾ ವಾರ್ ಆಗಿತ್ತು, 65 ಪಾಕಿಸ್ತಾನ ವಾರ್ ಆಗಿತ್ತು. ನೋಡೋಣ ಒಂದು ಅಲ್ಲಾದರೂ ಓಕೆ ದೇಶಕ್ಕೋಸ್ಕರ ಸತ್ತ ಅಂತ ಆಗ್ತದೆ ಅಂತ ನೋಡೋಣ ಒಂದು ಕೈ. ಇದು ಈಗ ಹಿಂಗೆ ನಾಪಾಸು ಇದೆಲ್ಲ ಇದ್ರ ಮಧ್ಯೆ ಜಂಜಾಟವೇ ಬೇಡ ಅಂತ ಅಲ್ಲಿ ಹೋದ್ರೆ ಅಲ್ಲೂ ಸಿಗಲಿಲ್ಲ. ಅಂದ್ರೆ ಹೇಳ್ತಾರೆ ಒಂದು ಗಾದೆ ಇದೆಯಲ್ಲ, ಪಾಪಿ ಸಮುದ್ರಕ್ಕೆ ಹೋದ್ರೆ ಮೊಣಕಾಲುದ್ದ ನೀರು ಹಂಗಾಗ್ತಿದ್ಯ. ಅದು ಅಂಥ ಒಂದು ಡೆಸ್ಪಿರೇಷನಲ್ಲಿ ನಾಟಕ ಸಿಕ್ಕಿದಾಗ ಕ್ರಮೇಣ ಒಂದೊಂದಾಗಿ ಒಂದೊಂದಾಗಿ ಬ್ರಿಕ್ ಹಿಡ್ಕೊಂಡು ಇನ್ನು ಸಿಕ್ಕಿದ್ದೆಲ್ಲ ಹಿಡ್ಕೊಂಡು ಮೇಲೆ ಹತ್ತಿ ಬಂದೆ.